ಧರ್ಮಸ್ಥಳ ತೇಜೋವಧೆ ನಿಲ್ಲಬೇಕು ನಿಲ್ಲಬೇಕು. ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡಿರುವವರನ್ನು ಶಿಕ್ಷಿಸಬೇಕು ಶಿಕ್ಷಿಸಬೇಕು. ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡುವವರನ್ನು ಶಿಕ್ಷಿಸಬೇಕು ಶಿಕ್ಷಿಸಬೇಕು. ಧಾರ್ಮಿಕ ಕೇಂದ್ರಗಳ ಶಾಶ್ವತ ರಕ್ಷಣೆಗೆ ವ್ಯವಸ್ಥೆ ಮಾಡಬೇಕು. ಹಿಂದೂ ಧಾರ್ಮಿಕ ಕೇಂದ್ರಗಳ ವಿರುದ್ಧ ದಾಳಿ ನಿಲ್ಲಿಸಬೇಕು. ಧರ್ಮಸ್ಥಳ ನಮ್ಮ ಅಸ್ತಿತ್ವ, ಸುಳ್ಳು ಪ್ರಚಾರಕ್ಕೆ ತೀವ್ರ ಖಂಡನೆ. ಧರ್ಮಸ್ಥಳದ ರಕ್ಷಣೆ ನಮ್ಮ ಕರ್ತವ್ಯ. ಧರ್ಮಸ್ಥಳದ ರಕ್ಷಣೆ ನಮ್ಮ ಕರ್ತವ್ಯ. ಧರ್ಮಸ್ಥಳದ ಮೇಲೆ ದಾಳಿ ಸಹಿಸುವುದಿಲ್ಲ. ಸುಳ್ಳು ಸುದ್ದಿ, ಧರ್ಮದ ದ್ರೋಹ. ಜೈ ಧರ್ಮ, ಜೈ ಸನಾತನ, ಜೈ ಧರ್ಮಸ್ಥಳ, ಜೈ ಸನಾತನ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಧರ್ಮಸ್ಥಳದ ಅಪಮಾನ ನಿಲ್ಲಬೇಕು. ಅಪಮಾನ, ಧರ್ಮಸ್ಥಳದ ಅಪಮಾನ. ನಿರ್ವಿಘ್ನವಾಗಿ ಆಗಲಿ, ಇದೇ ನಿಮ್ಮ ಪಾವನ ಚರಣಗಳಲ್ಲಿ ಪ್ರಾರ್ಥನೆ. ನಾವೆಲ್ಲ ಈಗ ಪ್ರಾರ್ಥನೆಯನ್ನ ಮಾಡೋಣ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧಾರ್ಮಿಕ ಕ್ಷೇತ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ನಡೆಯುತ್ತಿರುವ ಅಪಪ್ರಚಾರವನ್ನು ಖಂಡಿಸಿ ಹಿಂದೂ ಸಂಘಟನೆಗಳ ಹೋರಾಟದ ವೇದಿಕೆಯಾದ ಹಿಂದೂ ರಾಷ್ಟ್ರ ಸಮನ್ವಯ ವತಿಯಿಂದ ಇವಾಗ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಆಂದೋಲನವನ್ನು ಉದ್ದೇಶಿಸಿ ವಿಶ್ವ ಹಿಂದೂ ಪರಿಷತ್ತಿನ ಶ್ರೀ ರಮೇಶ್ ಬಾಬು ಇವರು ನಮಗೆ ಮಾರ್ಗದರ್ಶನವನ್ನು ಮಾಡಬೇಕಾಗಿ ವಿನಂತಿಸುತ್ತೇನೆ. अयोध्यापति प्रभु श्री रामचंद्र महाराज की पवन सुत हनुमान की सनातन हिंदू धर्म के ಆತ್ಮೀಯ ಬಾಂಧವರೇ, ಆದರೆ ಯಾರದ್ದೋ ಕುಮ್ಮಕ್ಕಿಗೆ ತಲೆಬಾಗಿ SIT ರಚನೆ ಮಾಡೋದು, ಆ ಸಮಿತಿ ಈ ಸಮಿತಿ ರಚನೆ ಮಾಡಿ ಹಲವಾರು ಇನ್ನೇನು ಇತ್ತೀಚೆಗೆ ಸೌಜನ್ಯ ಭಟ್ ಉದ್ಭವ ಆಗಿದ್ದಾರೆ, ಅನನ್ಯ ಭಟ್ ಹೆಸರು ತಂದಿದ್ದಾರೆ. ಅದ್ಯಾರ್ದೋ ವಾಸಂತಿಯನ್ನೋ ಹೆಸರು ಫೋಟೋ ಇಟ್ಕೊಂಡು ನಾನು ಅನನ್ಯ ಭಟ್ ಹೊಂದಿದ್ದಾರೆ. ಏನಿದು ಇಷ್ಟೆಲ್ಲ ಹುಚ್ಚ ಸರ್ಕಾರ ನಡೀತಾ ಇದೆ ಇವಾಗ? ಯಾರು ಹೇಳೋರೆಲ್ಲ ಕೇಳೋರೆಲ್ಲ ಹಾಗಾಗ್ಬಿಟ್ಟಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ. ಅವನೊಬ್ಬ ಜಮೀರ, ಇವನೊಬ್ಬ ತಲೆ ಕೆಟ್ಟಣ್ಣನವರು, ಇನ್ನೊಬ್ಬ ತಿಕ್ಕಲಾಡಿ, ಇನ್ನು ಇಂಥವ್ರು ಹಲವಾರು ವ್ಯಕ್ತಿಗಳು ಸೇರ್ಕೊಂಡು ಇಡೀ ರಾಜ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಯಾಕೆ ಸಿದ್ದರಾಮಯ್ಯ ತಲೆ ಇಲ್ವಾ? ಸ್ವಂತ ತಲೆ ಇಲ್ವಾ? ಅದು ಇತ್ತೀಚೆಗೆ ನಮಗೆ ಅನ್ನಿಸ್ತಾ ಇದೆ, ಸಾಲಗಳು ಗ್ಯಾರಂಟಿ ಕೊಡಕ್ಕಾಗ್ತಾ ಇಲ್ಲ, ನೌಕರಿಗೆ ಸಂಬಳ ಕೊಡಕ್ಕಾಗ್ತಾ ಇಲ್ಲ. ಅದರಿಂದ ಅಟೆನ್ಷನ್ ಡೈವರ್ಟ್ ಮಾಡೋಕ್ಕೋಸ್ಕರ ಇವೆಲ್ಲ ಮಾಡ್ತಿದ್ದಾರೆ. ಜೊತೆಗೆ ಅವ್ರಿಗೆ ಏನ್ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅಂತ ಏನು ಯೋಚನೆ ಮಾಡ್ತಾ ಇಲ್ಲ. ಯಾಕೆ ಅದೆಲ್ಲ ಸ್ಟೇಟ್ ಇಂಟೆಲಿಜೆನ್ಸು, ಸೆಂಟ್ರಲ್ ಇಂಟೆಲಿಜೆನ್ಸು ಎಲ್ಲ ಇಲ್ವಾ ಇಲ್ಲಿ? ಆ ಚಮೀರಂಗೆ, ತಿಕ್ಕಲಾಡಿಗೆ, ತಲೆ ಕೆಟ್ಟನ್ನವರಿಗೆ ಎಲ್ಲರಿಗೂ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಫಾರ್ಮೇಶನ್ ಮಾಡಕ್ಕೆ ಯಾಕೆ ಅಷ್ಟೆಲ್ಲ ದುಡ್ಡು ಹೆಂಗ್ ಖರ್ಚು ಮಾಡಕ್ ಬಂತು? ಅವ್ನು ಹೇಳೋ ರೂಢಿ ಕಣ್ಣು ಮೂಗು ಬಾಯಿ ಮಾಡ್ಕೊಂಡು ನೋಡಿದ್ರೆ ಸಾವಿರ ಶವಗಳನ್ನ ಸುಟ್ಟಾಕ್ಬಿಟ್ಟಿದ್ದಾರೆ, ಬಿಟ್ಟಿದ್ದಾರೆ. ಯಾವ ರೀತಿ ಹೇಳಿ? ಅವನು ಒಳ್ಳೆ ನಾಟಕಕ್ಕೆ, ಅಭಿನಯಕ್ಕೆ ಒಂದು ಪ್ರಶಸ್ತಿ ಕೊಡ್ಸಕ್ಕೆ ಸರಿ ಇದಾನವನು ಅಚ್ಚಮೀರ. ಅದೇನೆ ಅಜ್ಮೀರ್ ದರ್ಗಾದಲ್ಲಿ 250 ಬಾಲಕಿಯರ ಅತ್ಯಾಚಾರ ಆಯ್ತು, ಅದ್ರ ಬಗ್ಗೆ ಒಂದು ಟಿವಿ ವಿಡಿಯೋ ಮಾಡಲಿಲ್ಲ ಅವನು. ಅದಲ್ವಾ ಮೌಲ್ವಿಗಳು ಮಾಡಿರೋದಲ್ವಾ ಅದು? ಆ ಮೌಲ್ವಿಗಳು ಮಾಡಿರೋ ಅತ್ಯಾಚಾರಕ್ಕೆ, ಕುಕೃತ್ಯಕ್ಕೆ ಇವನು ಏನು ಮಾಡ್ತಾ ಇಲ್ವಲ್ಲ? ಷಡ್ಯಂತರ ಇದು. ಬೇರೆ ಬೇರೆ ಸಮುದಾಯದವರ, ಬೇರೆ ಬೇರೆ ಪಂಗಡದವರ, ವಿದೇಶಿ
ಬಂಡವಾಳ ಉಪಯೋಗಿಸ್ಕೊಂಡು ಇವನು ಮಾಡ್ಕೊಂಡು ಇವೆಲ್ಲ ಮಾಡ್ತೀನಿ. ಅದಕ್ಕೆ ಇವ್ನು ತಲೆ ಕೆಟ್ಟನವರು ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡಿದ್ದಾರೆ. ಅದಕ್ಕೆ ಇವ್ರು ತುಪ್ಪ ಹಾಕಿ ಜಾಸ್ತಿ ಮಾಡ್ತೀವಿ ಸರ್ಕಾರದವರು. ಯಾಕೆ ಇದು ಎಲ್ಲಿ ತನಕ ನಡೆಯುತ್ತೆ? ಆಗಲ್ಲ. ಇನ್ನ ಇಡೀ ರಾಜ್ಯದಲ್ಲಿ ಎಲ್ಲಾ ಹಿಂದೂಪರ ಸಂಘಟನೆಗಳು, ಹಿಂದೂಪರ ವ್ಯಕ್ತಿಗಳೆಲ್ಲರೂ ಹುಟ್ಟಿ ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ನಡೆಯಕ್ಕೆ ಏನು ಬಿಡಲ್ಲ. ಆ ಖರ್ಚನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ? 10-15 ಜನ ಹಿಂದ್ಗಡೆ ಬ್ಯಾಗ್ ಹಾಕೊಂಡು ಅವನಿಗೆ. ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ, ಅವನು ಯಾವನ ಮುಖವಾಡುವವನು ಇರ್ತಾನಲ್ಲ, ಬೆಳಗ್ಗೆ ಸಾಯಂಕಾಲ ತನಕ ಗುಂಡಿ ತೆಗೆ ತನಕ ಇರ್ತಾನಂತೆ. ಸಾಯಂಕಾಲದ ಮೇಲೆ ಅವನಿಗೆ ಬಿಟ್ಕೊಡ್ತಾರಂತೆ. ಅವನು ಎಲ್ಲಿರ್ತಾನೆ ಏನಂತ ಗೊತ್ತಿಲ್ಲ, ಅವನು ಬೇರೆ ಬಡಿಸ್ಕೊಂತ ಇಲ್ಲ ಅಲ್ವಾ? ಇದೆಲ್ಲ ಎಷ್ಟು ಹುಚ್ಚುತನದ ಪರಮಾವಧಿ ಆಗ್ತಾ ಇದೆ ಅಂತ ಬಿಟ್ಟು ಈ ಮೂಲಕ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಈ ಕೆಲಸಗಳನ್ನ ನಿಲ್ಲಿಸ್ಬೇಕು, ಈಗಲೇ ನಿಲ್ಲಿಸ್ಬೇಕು. ಈ ದೊಂಬರಾಟ, ಬಯಲಾಟ ಇವುಗಳನ್ನೆಲ್ಲ ನೋಡಕ್ಕಾಗಲ್ಲ. ಇನ್ನ ಏನ್ರಿ ಮಂಗ ಮಾಡ್ತಿದ್ದೀರಾ ಅಂದ್ರೆ, ಅದರಲ್ಲೂ ಆ ಟಿವಿನವರು, ಮಾಧ್ಯಮದವರೆಲ್ಲ ಎಷ್ಟು ಅದನ್ನ ವೈಭವೀಕರಿಸ್ತಾ ಇದ್ದಾರೆ. ಹೌದು, ನಮ್ ಜವಾಬ್ದಾರಿ ಏನಿದೆ? ನಮ್ ಜವಾಬ್ದಾರಿ ಹೀಗೆಲ್ಲ ಕುತ್ಕೊಂಡು ನಾವು ಹಿಂದೂಗಳು ಏನ್ ಮಾಡ್ಬೇಕು? ರೋಡ್ ಸೆಟ್ ಧರ್ಮಸ್ಥಳ ಕ್ಷೇತ್ರದಿಂದ ನಾವೆಲ್ಲ ಎಷ್ಟು ಜನ ನಾವು ತಗೊಂಡಿದ್ದೀವಿ. ರೋಡ್ ಸೆಟ್ ಯೋಜನೆಗಳು ಧರ್ಮಸ್ಥಳದ ಅವಮಾನ, ಧರ್ಮಸ್ಥಳದ ತೇಜೋವಧೆ ನಿಲ್ಲಬೇಕು, ನಿಲ್ಲಬೇಕು. ಧರ್ಮಸ್ಥಳ ತೇಜೋವಧೆ ನಿಲ್ಲಬೇಕು, ನಿಲ್ಲಬೇಕು. ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡಿರುವವರನ್ನು ಶಿಕ್ಷಿಸಬೇಕು, ಶಿಕ್ಷಿಸಬೇಕು. ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡುವವರನ್ನು ಶಿಕ್ಷಿಸಬೇಕು. ಧಾರ್ಮಿಕ ಕೇಂದ್ರಗಳ ಶಾಶ್ವತ ರಕ್ಷಣೆಗೆ ವ್ಯವಸ್ಥೆ ಮಾಡಬೇಕು, ವ್ಯವಸ್ಥೆ ಮಾಡಬೇಕು. ಹಿಂದೂ ಧಾರ್ಮಿಕ ಕೇಂದ್ರಗಳ ವಿರುದ್ಧ ದಾಳಿ ನಿಲ್ಲಿಸಬೇಕು, ನಿಲ್ಲಿಸಬೇಕು, ನಿಲ್ಲಿಸಬೇಕು. ಧರ್ಮಸ್ಥಳ ನಮ್ಮ ಅಸ್ತಿತ್ವ ಸುಳ್ಳು ಪ್ರಚಾರಕ್ಕೆ ತೀವ್ರ ಖಂಡನೆ, ತೀವ್ರ ಖಂಡನೆ, ತೀವ್ರ ಖಂಡನೆ. ಧರ್ಮಸ್ಥಳದ ರಕ್ಷಣೆ ನಮ್ಮ ಕರ್ತವ್ಯ, ಧರ್ಮಸ್ಥಳದ ರಕ್ಷಣೆ ನಮ್ಮ ಕರ್ತವ್ಯ. ಧರ್ಮಸ್ಥಳದ ಮೇಲೆ ದಾಳಿ ಸಹಿಸುವುದಿಲ್ಲ, ಸಹಿಸುವುದಿಲ್ಲ. ಸುಳ್ಳು ಸುದ್ದಿ, ಧರ್ಮದ ದ್ರೋಹ, ಧರ್ಮದ ದ್ರೋಹ, ಧರ್ಮದ ದ್ರೋಹ, ಧರ್ಮದ ದ್ರೋಹ. ಜೈ ಧರ್ಮ, ಜೈ ಸನಾತನ, ಜೈ ಧರ್ಮಸ್ಥಳ, ಜೈ ಸನಾತನ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಧರ್ಮಸ್ಥಳದ ಅಪಮಾನ ನಿಲ್ಲಬೇಕು, ನಿಲ್ಲಬೇಕು. ಅಪಮಾನ, ಧರ್ಮಸ್ಥಳದ ಅಪಮಾನ, ಹಿಂದೂಗಳ ಅಪಮಾನ, ಹಿಂದೂಗಳ ಅಪಮಾನ. ಯಲ್ಲಿ ನಿರ್ವಿಘ್ನವಾಗಿ ಆಗಲಿ, ಇದೇ ನಿಮ್ಮ ಪಾವನ ಚರಣಗಳಲ್ಲಿ ಪ್ರಾರ್ಥನೆ. ನಾವೆಲ್ಲ ಈಗ ಪ್ರಾರ್ಥನೆಯನ್ನ ಮಾಡೋಣ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧಾರ್ಮಿಕ ಕ್ಷೇತ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ನಡೆಯುತ್ತಿರುವ ಅಪಪ್ರಚಾರವನ್ನು ಖಂಡಿಸಿ ಹಿಂದೂ ಸಂಘಟನೆಗಳ ಹೋರಾಟದ ವೇದಿಕೆಯಾದ ಹಿಂದೂ ರಾಷ್ಟ್ರ ಸಮನ್ವಯ ವತಿಯಿಂದ ಇವಾಗ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಆಂದೋಲನವನ್ನು ಉದ್ದೇಶಿಸಿ ವಿಶ್ವ ಹಿಂದೂ ಪರಿಷತ್ತಿನ ಶ್ರೀ ರಮೇಶ್ ಬಾಬು ಇವರು ನಮಗೆ ಮಾರ್ಗದರ್ಶನವನ್ನು ಮಾಡಬೇಕಾಗಿ ವಿನಂತಿಸುತ್ತೇನೆ.